ಇದು ನಮ್ಮ ಪಾಪು ಮುಡಿಶಾಸ್ತ್ರದ ಪಾರ್ಟ್ 2 ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಫಸ್ಟು ನಾನು ರೆಡಿ ಆಗಿಬಿಟ್ಟೆ. ಆಮೇಲೆ ಎಲ್ಲರೂ ಎದ್ದೇಳ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿನ್ನೆ ನೈಟೆಲ್ಲ ಗೇಮ್ ಆಡಿಕೊಂಡು ಯಾರೂ ಎದ್ದೇಳ್ತಾನೆ ಇರಲಿಲ್ಲ. ಅದಕ್ಕೆ ಎಲ್ಲರೂ ಎದ್ದೇಳಿಸಿ ಎಲ್ಲರೂ ರೆಡಿ ಮಾಡಿಕೊಂಡು ದೇವಸ್ಥಾನ ಕಡೆ ಬಂದ್ವಿ. ನಾವು 7 ಅಷ್ಟರಲ್ಲೆಲ್ಲ ದೇವಸ್ಥಾನಕ್ಕೆ ಬಂದುಬಿಟ್ವಿ. ಇಲ್ಲಿ ನಮ್ಮ ಮಾವ ಅವ್ರ ಫ್ಯಾಮಿಲಿ, ನಮ್ಮ ಅಮ್ಮ ಅವ್ರ ಫ್ಯಾಮಿಲಿ, ನಮ್ಮ ಅಕ್ಕ, ನಮ್ಮ ಯಜಮಾನ್ರವ್ರ ಮಾವಂದಿರು ಮಕ್ಕಳು ಎಲ್ಲರೂ ಇದ್ದೀವಿ. ಇನ್ನೂ ಗೆಸ್ಟೆಲ್ಲ ಇನ್ನೂ ಯಾರೂ ಬಂದಿರಲಿಲ್ಲ. ಸೊ ಅಷ್ಟರಲ್ಲಿ ನಾವು ತಂಬಿಟ್ಟು ಆರತಿಗೆ ಮತ್ತು ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಂಬಿಡೋಣ, ಅಲಂಕಾರ ಎಲ್ಲ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ಸೊ ಇಲ್ಲಿ ನಾವು ಕಟ್ಟಿಗೆನೆಲ್ಲ ಇಟ್ಕೊಂಡು ಆ ಕಲ್ಲೆಲ್ಲ ಇಟ್ಬಿಟ್ಟು ನಾವಿಲ್ಲಿ ತಂಬಿಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಬೆಳಗ್ಗೆ ಇಲ್ಲಿ ಎನ್ವಿರಾನ್ಮೆಂಟ್ ಮಾತ್ರ ಸಖತ್ತಾಗಿತ್ತು. ಆ ಬೆಟ್ಟದ ಮಧ್ಯದಲ್ಲಿ ದೇವಸ್ಥಾನ, ಪಕ್ಕದಲ್ಲಿ ನಂದಿ ಹಿಲ್ಸು, ಅಲ್ಲಿ ಪಾಪುಗೆ ಫೋಟೋಶೂಟ್ ಮಾಡ್ತಾಯಿದ್ದಾರೆ, ನಾವಿಲ್ಲಿ ಪ್ರಸಾದ ಮಾಡ್ಕೊತಾ ಇದ್ದೀವಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳಬೇಕು. ಸೊ ಸಖತ್ತಾಗಿತ್ತು ಎನ್ವಿರಾನ್ಮೆಂಟ್ ಮಾತ್ರ. ನಾವು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ರೆಡಿಯಾಗಿದ್ವಿ. ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮರಿ ಎಲ್ಲ ಹೊಡೆದು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಈ ಕಡೆ ಭಟ್ರು ಬಂದಿದ್ದರು. ಅವರು ಮೇಡಮ್ ಬನ್ನಿ ಸ್ಟವ್ ಪೂಜೆ ಎಲ್ಲ ಮಾಡಿ ಆಮೇಲೆ ನಾವು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ನಾನು ಹೋಗಿ ಸ್ಟವ್ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಅನ್ನಪೂರ್ಣೇಶ್ವರಿ ದೇವರಿಗೆ ಬೇಡ್ಕೊಂಡು ಊಟ ಎಲ್ಲ ಚೆನ್ನಾಗಾಗ್ಲಮ್ಮ, ಬಂದವರೆಲ್ಲ ಖುಷಿಯಿಂದ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಲಿ, ಊಟದಲ್ಲೆಲ್ಲ ಏನೂ ವ್ಯತ್ಯಾಸ ಆಗದೆ ಎಲ್ಲ ಚೆನ್ನಾಗಿ ರುಚಿ ಎಲ್ಲ ಚೆನ್ನಾಗಿ ಬರಲಿ. ಅಷ್ಟು ದೂರದಿಂದ ಜನ ಎಲ್ಲ ಬಂದಿರ್ತಾರೆ. ಬಸ್ಸಿಂದ ಎಷ್ಟೊಂದು ಜನ, ಒಂದು ಹತ್ತತ್ರ ಒಂದು 300 ಜನ ನಾವು ಕರೆದಿದ್ದೀವಿ. ಯಾರೂ ಬೇಜಾರಾಗದೆ ಹೋಗಬಾರ್ದು. ಎಲ್ರಿಗೂ ಹೊಟ್ಟೆ ತುಂಬ ಊಟ ತಿಂದ್ಕೊಂಡು ರುಚಿಯಾದ ಊಟ ಆಗಲಿ ಅಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ತಾಯಿನ ಬೇಡಿಕೊಂಡು ಪೂಜೆ ಮಾಡಿದೆ. ಅದರಂತೆಯೇ ಊಟ ಮಾತ್ರ ಸಖತ್ತಾಗಿ ಬಂದಿತ್ತು. ಬಂದವರೆಲ್ಲ ಅದೇ ಹೇಳ್ತಾ ಇದ್ದಿದ್ದು, ಊಟ ಚೆನ್ನಾಗಿದೆ, ಅಡುಗೆ ಚೆನ್ನಾಗಿ ಬಂದಿತ್ತು, ಎಲ್ಲ ಹದವಾಗಿ ಬಂದಿತ್ತು ಅಂತ. ನಾವಿಲ್ಲಿ ಏನೇನು ಮಾಡಿಸಿದ್ವಿ ಅಂದರೆ, ನಾವು ಬಿರಿಯಾನಿ, ಬೋಟಿ ಗೊಜ್ಜು, ಚಿಕನ್ ಚಾಪ್ಸು, ಮಟನ್ ಸಾರು, ಮೊಟ್ಟೆ, ಸಲಾಡ್, ಪಾಯಸ ಇದೆಲ್ಲ ನಾನ್ ವೆಜ್ ಅವ್ರಿಗೆ ಮಾಡಿಸಿದ್ವಿ. ವೆಜ್ ತಿನ್ನೋರಿಗೆ ಗೀ ರೈಸ್, ಒಬ್ಬಟ್ಟು, ಪಾಯಸ, ಅನ್ನ, ರಸ ಇದೆಲ್ಲ ಮಾಡಿಸಿದ್ವಿ. ನಾನ್ ವೆಜ್ ಮತ್ತು ವೆಜ್ ಎಲ್ಲನೂ ಮಾಡಿಸಿದ್ವಿ. ಸೊ ಎಲ್ಲ ಚೆನ್ನಾಗಿ ಬಂದಿತ್ತು. ಯಾವುದು ಹೆಚ್ಚಿಗೆ ಯಾವುದು ಕಮ್ಮಿ ಅಂತ ಏನಿಲ್ಲ. ಹೈಲೈಟ್ ಅಂದರೆ ಬಿರಿಯಾನಿ ಮತ್ತು ಬೋಟಿ ಗೊಜ್ಜು ಸೂಪರಾಗಿತ್ತು. ನಾವು ಭಟ್ರನ್ನ ಆನೇಕಲ್ಲಿಂದನೇ ಕರೆಸಿದ್ವಿ. ಚೆನ್ನಾಗಿ ಮಾಡ್ತಾರೆ ಅವರು, ರುಚಿ ಎಲ್ಲ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳಿಬಿಟ್ಟು. ನಾವು ಅಂದ್ಕೊಂಡಂಗೆ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಅಲ್ಲಿ ಸ್ಟವ್ ಪೂಜೆ ಎಲ್ಲ ಮುಗಿಸಿ ಎಲ್ರಿಗೂ ಮಂಗಳಾರತಿ ಎಲ್ಲ ಕೊಟ್ಟು ಇಲ್ಲಿ ಕಲ್ಯಾಣಿ ಪೂಜೆ, ನಾಗರಿಕಲ್ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಆಲ್ರೆಡಿ ಟೈಮ್ ಆಗಿತ್ತು. ಹಂಗೆ ನನ್ನ ಮಗಳು ಮಲಗಿದ್ಲು, ಈಗ ಎದ್ಲು ಅಂದ್ಬಿಟ್ಟು ಅವಳ ಕೈಲೂ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೆ. ಇಲ್ಲೂ ಪೂಜೆ ಎಲ್ಲ ಆಯಿತು. ಈಗ ನಾಗರಿಕಲ್ಗೆ ನಾವು ಫ್ಯಾಮಿಲಿ ಎಲ್ಲರೂ ಸೇರಿ ದಾರ ಸುತ್ತಬೇಕು. ಸೊ 9 ಎಳೆ ದಾರ ಎಲ್ಲ ಸುತ್ತೀವಿ. ಸೊ ಆಗ್ಲಿಂದನೂ ನಾವು ಹೀಗೆ ಮಾಡೋದು. ಯುಗಾದಿ ಹಬ್ಬದ ಟೈಮಲ್ಲಿ ಬಂದು ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. 9 ಎಳೆ ದಾರ ಎಲ್ಲ ಸುತ್ತಿ ಪ್ರಸಾದ ಎಲ್ಲ ಮಾಡಿ ತಿನ್ಕೊಂಡು ಹೋಗ್ತೀವಿ. ಈಗ ಮರಿ ಹೊಡಿತಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತೇ ಎಲ್ಲ ಮಾಡ್ತಾಯಿದ್ದೀವಿ. ಸೊ ನಾಗರಿಕಲ್ ಪೂಜೆನೂ ಆಯಿತು. ಈ ಕಡೆ ಮುನೇಶ್ವರ ದೇವ್ರಿಗೆ ಪೂಜೆ ಎಲ್ಲ ಮುಗಿಸಿ ಕುರಿ ಹೊಡೆಯೋ ಕಾರ್ಯಕ್ರಮ. ಇದನ್ನು ಬೇಕಾದ್ರೆ ಯಾರು ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನಾವು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ಕುರಿ ತಲೆ ಒದ್ರುಬಿಡ್ತು. ಸೊ ಆಗಲೇ ನಮಗೆ ಖುಷಿ ಆಯಿತು, ಅಪ್ಪಣೆ ಕೊಟ್ಟಾಗಿದೆ, ಇನ್ನೇನು ನೆಕ್ಸ್ಟು ಎಲ್ಲ ಪೂಜೆ ಎಲ್ಲ ಮುಗಿಯುತ್ತೆ, ನೀಟಾಗಿ ಎಲ್ಲ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು. ಹಾಗೇ ಎಲ್ಲನೂ ಚೆನ್ನಾಗಾಯಿತು. ಎಲ್ಲ ಖುಷಿಯಿಂದ ಎಲ್ಲನೂ ಚೆನ್ನಾಗಾಯಿತು. ತಂದೆ ಮುನೇಶ್ವರನ ಆಶೀರ್ವಾದದಿಂದ ಎಲ್ಲನೂ
ಚೆನ್ನಾಗೇ ಆಯಿತು. ಮರಿ ಎಲ್ಲ ಹೊಡೆದ್ಮೇಲೆ ನಮ್ಮ ಪಾಪು ಮುಡಿ ಕೊಡಬೇಕಿತ್ತು, ಅದನ್ನು ಮುಗಿಸ್ಕೊಂಡು ಊಟದ ಹಾಲ್ ಹತ್ರ ಬಂದ್ವಿ. ಸೊ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಊಟ ಅದು ಇದು ಬಂದವ್ರನ್ನೆಲ್ಲ ಮಾತಾಡ್ಸೋದು ಅದರಲ್ಲೇ ಬ್ಯುಸಿ ಆಗೋದೆ. ಊಟ ಮುಗಿಸ್ಕೊಂಡು ಎಲ್ಲರೂ ಹೊರಟ ಮೇಲೆ ನಾವು ಒಂದು 6:45, 7 ಅಷ್ಟರಲ್ಲಿ ಹೊರಟ್ವಿ. ಮನೆಗೆ ರೀಚ್ ಆಗೋಷ್ಟರಲ್ಲಿ 9 o'clock ಆಗಿತ್ತು. ಫುಲ್ ಟಯರ್ಡ್ ಆಗೋಗಿತ್ತು. ಊಟನೂ ಸಹ ಮಾಡಿಲ್ಲ ನಾವು, ಹಾಗೆ ನೈಟ್ ಮಲ್ಕೊಂಡ್ಬಿಟ್ವಿ. ಇಲ್ಲಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಿದ್ದೆ ಅಷ್ಟೇ. ಸೊ ಇದಾಗಿತ್ತು ನಮ್ಮ ಪಾಪು ಮುಡಿ ಶಾಸ್ತ್ರದ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.